ಆರ್ಎಸ್ಎಸ್ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಅನ್ನ ಮಾಡಿದ್ರು ಪ್ರಿಯಾಂಕ್ ಖರ್ಗೆ ಅವರು. ಹಾಗಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾಡಿದಂತ ಪೋಸ್ಟ್ಗೆ ಈಗ ಅವರಿಗೆ ಸಮನ್ಸ್ ಹೋಗಿದೆ. ಮೊಹಮ್ಮದ್ ಹಾರಿಸ್ ನಲ್ಪಾಡ್ಗೆ ಕೂಡ ಸಮನ್ಸ್ ಹೋಗಿರುವಂತದ್ದು. ಅವರು ಕೂಡ ವಿರುದ್ಧವಾಗಿ ಮಾತನಾಡಿರ್ತಾರೆ. ಬೆಂಗಳೂರಿನ 42ನೇ ಎಸಿಜೆಎಂ ಕೋರ್ಟ್ನಿಂದ ಸಮನ್ಸ್ ಜಾರಿಗೆ ಆದೇಶವನ್ನು ಮಾಡಲಾಗಿತ್ತು. ಕ್ರಿಮಿನಲ್ ಮಾನನಷ್ಟ ಕೇಸ್ ಕೂಡ ದಾಖಲಾಗಿತ್ತು. ಈಗ ವಿಚಾರಣೆಗೆ ಅಂಗೀಕರಿಸಿರುವಂತಹ ಕೋರ್ಟ್ ಈಗ 1 ವರ್ಷ ಆದ ನಂತರ ಈ ರೀತಿಯಾಗಿ ಸಮನ್ಸ್ ಅನ್ನ ಜಾರಿ ಮಾಡಿದೆ. ಅದರಲ್ಲೂ ಕೂಡ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಜೊತೆಗೆ ಮೊಹಮ್ಮದ್ ನಲ್ಪಾಡ್ ಅವರಿಗೂ ಕೂಡ ಈಗ ಸಮನ್ಸ್ ಹೋಗಿದೆ. ಜುಲೈ 21ರಂದು ಖುದ್ದಾಗಿ ಹಾಜರಾಗಬೇಕು ಅಂತ ಹೇಳಿ ಕೋರ್ಟ್ ಈಗ ಸಮನ್ಸ್ ಕೊಟ್ಟಿದೆ. ಆರ್ಎಸ್ಎಸ್ ಕಾರ್ಯಕರ್ತ ತೇಜಸ್ ಒಂದು ಖಾಸಗಿ ದೂರನ್ನ ದಾಖಲು ಮಾಡಿರ್ತಾರೆ. ಅದು ಈಗ ದಾಖಲಾಗಿರುವಂತಹ ದೂರಲ್ಲ. 2025 ಅಕ್ಟೋಬರ್ 14ರಂದು ಆರ್ಎಸ್ಎಸ್ ಸದಸ್ಯರ ವಿರುದ್ಧ ಟ್ವೀಟ್ ಮಾಡಿದಂತ ಪ್ರಿಯಾಂಕ್ ಖರ್ಗೆ ಇದೇ ವಿಚಾರವಾಗಿ ಒಂದು ದೂರನ್ನ ಕೊಟ್ಟಿರ್ತಾರೆ ತೇಜಸ್. ಯೂಟ್ಯೂಬ್ ಚಾನೆಲ್ನಲ್ಲಿ ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪ. ನಲ್ಪಾಡ್ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಜೊತೆಗೆ ಪ್ರಿಯಾಂಕ್ ಖರ್ಗೆ ಪೋಸ್ಟ್ ಮಾಡಿರ್ತಾರೆ. ಹಾಗಾಗಿ ಈಗ ಇಬ್ಬರಿಗೂ ಕೂಡ ಸಮನ್ಸ್ ಹೋಗಿದೆ. ಇಂಥ ಒಂದು ಹೇಳಿಕೆಯಿಂದ ಸಂಘದ ಘನತೆಗೆ ಧಕ್ಕೆಯಾಗಿದೆ ಅಂತ ಹೇಳಿ ದೂರಲ್ಲಿ ಉಲ್ಲೇಖ ಆಗಿದೆ. ಬೆಂಗಳೂರಿನ ಸಿದ್ದಾಪುರದ ತೇಜಸ್ ಖಾಸಗಿ ದೂರನ್ನ ದಾಖಲಿಸಿದರು. ಹೀಗೆ ಒಂದು ಖಾಸಗಿ ದೂರನ್ನ ದಾಖಲು ಮಾಡಿರ್ತಾರೆ ತೇಜಸ್. ಅದಾದ ನಂತರ ಈಗ 2025ರಲ್ಲಿ ನಡೆದಿರುವಂತಹ ಘಟನೆ, 2025ರಲ್ಲಿ ದೂರು ದಾಖಲಾಗಿರುತ್ತೆ. ಈ ದೂರಿಗೆ ಸಂಬಂಧಪಟ್ಟಂತೆ ಈಗ ಕೋರ್ಟ್ ಸಮನ್ಸ್ ಕೊಟ್ಟಿದೆ. ಮೊಹಮ್ಮದ್ ನಲ್ಪಾಡ್ಗೆ ಅದರ ಜೊತೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಇಬ್ಬರಿಗೂ ಕೂಡ ಈಗ ಸಮನ್ಸ್ ಜಾರಿಯಾಗಿದೆ. ಇದು ಈಗ ಆಗಿರುವಂತಹ ಘಟನೆಯಲ್ಲ. 2025 ಅಕ್ಟೋಬರ್ 14ರಂದು ಆರ್ಎಸ್ಎಸ್ ಸದಸ್ಯರ ವಿರುದ್ಧ ಟ್ವೀಟ್ ಮಾಡಲಾಗಿತ್ತು. ಇದೀಗ ಖುದ್ದು ತೇಜಸ್ ಕೂಡ ನಮ್ಮ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅಂದ್ರೆ ಖಾಸಗಿ ದೂರನ್ನ ಕೊಟ್ಟಿದ್ದು ತೇಜಸ್ ಕೂಡ ಅವರೇ. ತೇಜಸ್, ಈಗ ನೋಡ್ತಾ ಇದೀವಿ 1 ವರ್ಷ ಆಗೋಗಿದೆ ನೀವು ಕಂಪ್ಲೇಂಟ್ ಕೊಟ್ಟು, ಈಗ ಏನೋ ಸಮನ್ಸ್ ಜಾರಿ ಆಗಿದೆ ಅಂತಂದ್ರೆ ಬಹಳ ಪ್ರಮುಖವಾಗಿ ಏನಾಗಿತ್ತು? ಯಾವ ಕಾರಣಕ್ಕೆ ತಾವು ದೂರನ್ನ ಕೊಟ್ಟಿದ್ರಿ? ಇಷ್ಟು ತಡ ಆಗಿ ಸಮನ್ಸ್ ಜಾರಿ ಆಗಿರೋದು ಯಾಕೆ? ತೇಜಸ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ನಮಸ್ತೆ, ಕೇಳ್ತಿದ್ಯಾ? ಸರ್, ಧ್ವನಿ ಕೇಳಿಸ್ತಾ ಇದೆಯಲ್ಲ ನಿಮಗೆ? ಕೇಳ್ತಿದೆ. ಈಗ 1 ವರ್ಷ ಆಗಿದೆ ನೀವು ಒಂದು ಖಾಸಗಿ ದೂರನ್ನ ಕೊಟ್ಟು, ಆದ್ರೆ 1 ವರ್ಷ ಆದ್ಮೇಲೆ ಈಗ ಸಮನ್ಸ್ ಜಾರಿ ಆಗಿರುವಂತದ್ದು. ಅದ್ರ ಜೊತೆಗೆ ನೀವು ದೂರ್ ಕೊಟ್ಟಿದ್ರಿ, ಕಂಪ್ಲೇಂಟ್ ಕೊಟ್ಟಿದ್ರಿ ಅಂತಂದ್ರೆ ಯಾವ ಕಾರಣ ಕೊಟ್ಟಿದ್ರಿ? ಏನಾಗಿತ್ತು, ಘಟನೆ ಏನಾಗಿತ್ತು ಅಂತ? ಮೊದಲನೇದಾಗಿ ನಾನು ದೂರು ಕೊಟ್ಟು ಇನ್ನ 1 ವರ್ಷ ಕಳೆದಿಲ್ಲ. ನಾನು ದೂರು 2025ನೇ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ನಾನು ದೂರನ್ನ ದಾಖಲು ಮಾಡಿರುವಂತದ್ದು ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ. ಒಬ್ರು ಜನಪ್ರತಿನಿಧಿ ಆದ್ಮೇಲೆ, ಅದರಲ್ಲೂ ವಿಶೇಷವಾಗಿ ಮಂತ್ರಿ ಆದ್ಮೇಲೆ, ಅವರು ಒಂದೊಂದು ಹೇಳಿಕೆ ಕೂಡ ತುಂಬಾ ಜವಾಬ್ದಾರಿಯುತವಾಗಿ ಮಾತಾಡ್ಬೇಕಾಗತ್ತೆ ಮತ್ತೆ ಹೇಳ್ಬೇಕಾಗತ್ತೆ. ಅದು ಟ್ವೀಟ್ ಆಗಿರ್ಬೋದು, ಸಾಮಾಜಿಕ ಜಾಲತಾಣ ಆಗಿರ್ಬೋದು, ಮತ್ತೆ ಮಾಧ್ಯಮ ಬೈಟ್ಗಳಾಗಿರ್ಬೋದು. ಸುಮ್ಮನೆ ಉದ್ದೇಶಪೂರ್ವಕವಾಗಿ ಸತ್ಯಕ್ಕೆ ದೂರವಾಗಿರುವಂತ ಮಾಹಿತಿಗಳನ್ನ ಟ್ವಿಟರ್ ಹಾಕೊಂಡಿದ್ದಾರೆ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು. ಅಂಡ್ ನಲ್ಪಾಡ್ ಅಂತ ಏನಿದ್ದಾರೆ ವ್ಯಕ್ತಿ, ರಾಜ್ಯ ಯುವ ಕಾಂಗ್ರೆಸ್ಸಿನ ನಿಕಟಪೂರ್ವ ಅಧ್ಯಕ್ಷ, ಆತ ಕೂಡ ತುಂಬಾ ಡೆಲಿಗೇಟ್ ಸ್ಟೇಟ್ಮೆಂಟ್ ಮಾಡಿರ್ತಾನೆ ರಾಷ್ಟ್ರೀಯ ಸ್ವಯಂ ಸೇವಕ್ ಬಗ್ಗೆ. ರಾಷ್ಟ್ರೀಯ ಸ್ವಯಂ ಸೇವಕ್ ತಮ್ಗೆಲ್ಲ ಗೊತ್ತಿರೋ ಹಾಗೆ 100 ವರ್ಷದ ಇತಿಹಾಸ ಇದೆ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಸಮಾಜ ಮಧ್ಯೆ ಇರುವಂತ ಸಂಘಟನೆ. ಆ ಸಂಘಟನೆ ಬಗ್ಗೆ ಸುಮ್ಮನೆ ಇಲ್ಲ ಸಲ್ಲರ ಆರೋಪ ಮಾಡುವಂಥದ್ದು. ಅಂದ್ರೆ ಅವರ ಉದ್ದೇಶ ಏನಿದೆ ಅಂತಂದ್ರೆ ಸಂಘದ ಬಗ್ಗೆ ಮಾತಾಡಿದ್ರೆ ನಾವು ಡೇ ಅಂಡ್ ನೈಟ್ ನಾವು ಬೆಳಕು ಬರ್ತೀರಿ ಅಂತ. ಅವ್ರು ಮಾಡುವಂತ ಕೆಲಸ, ಅವ್ರ ಕ್ಷೇತ್ರದಲ್ಲಿ ಆ ಕೆಲಸ ಮಾಡಿ ಅಭಿವೃದ್ಧಿ ಕೆಲಸ ಮಾಡಿದ್ರೆ ಸರ್ವೇ ಸಾಮಾನ್ಯವಾಗಿ ಜನರು ಕೂಡ ಅವ್ರ ಬಗ್ಗೆ ಮಾತಾಡ್ತಾರೆ. ಅಭಿವೃದ್ಧಿ ಕೆಲಸ ಶೂನ್ಯ ಇದೆ. ಸುಮ್ಮನೆ ಸಂಘದ ಬಗ್ಗೆ ಆರೋಪ ಮಾಡ್ತಿರುವಂತದ್ದು ನನ್ನ ಮನಸ್ಸು ತುಂಬಾ ನೋವಾಗಿರೋ ಕಾರಣದಿಂದ ನಾನು ನಮ್ಮ ಅಡ್ವೊಕೇಟ್ ಮುಖಾಂತರ ಅದ್ರ ಬಗ್ಗೆ ಒಂದು ದೂರನ್ನ ದಾಖಲು ಮಾಡ್ತೀನಿ ಖಾಸಗಿ ದೂರು ಕೋರ್ಟಲ್ಲಿ. ಕೋರ್ಟ್ ಈ ವಿಚಾರವಾಗಿ 2026 ಜನವರಿ ನೋಟಿಸ್ ಜಾರಿ ಮಾಡುತ್ತೆ. ಈ ತರ ನಿಮ್ ವಿರುದ್ಧ ದೂರ ಆಗಿದೆ, ಯಾಕೆ ಕಂಪ್ಲೇಂಟ್ ತಗೋಬಾರ್ದು ಅಂತ. ನಿನ್ನೆ ಸಮನ್ಸ್ ಜಾರಿ ಮಾಡಿದ್ದಾರೆ. ಖುದ್ದು ಹಾಜರಾತಿ ಕೂಡ ಕೋರ್ಟ್ ನಿರ್ದೇಶನ ಮಾಡಿದೆ. ಥ್ಯಾಂಕ್ ಯು ತೇಜಸ್, ನಮ್ಮ ಜೊತೆ ಸಂಪರ್ಕ ಮಾಡಿದ್ದಕ್ಕೆ.